ಆವಾಗಲೇ ಹೇಳಿದ ಹಾಗೆ ಅದೃಷ್ಟ ಅನ್ನೋದು ಇದ್ರೆ ಕಷ್ಟವನ್ನೆಲ್ಲ ಫುಟ್ಬಾಲ್ ಥರ ಓಡಿಸುತ್ತೆ. ಫುಟ್ಬಾಲ್ ಅಂತಿದ್ದಂಗೆ ಆಡೋಕೆ ಹೊರಟ್ರಾ? ಇವತ್ತು ಫುಟ್ಬಾಲ್ ಪ್ರಿಯರಿಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ, ಬನ್ನಿ ನೋಡೋಣ. ಯಾಕೋ ಒಂಥರ ಮೂತಿ ಮಾಡ್ಕೊಂಡು ಬರ್ತಿದೀಯಾ? ಏನಾಯ್ತು ನಿಂಗೆ? ಮನೇಲಿ ಫುಟ್ಬಾಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಕಿಟಕಿ ಗ್ಲಾಸ್ ಒಡೆದೋಯ್ತು. ಅಪ್ಪ ಬಂದು ಫುಟ್ಬಾಲ್ ಒದೆಯೋ ಥರ ಒದ್ಬಿಟ್ರು ಗೊತ್ತಾ. ಹಾಗೆ ಆಗ್ಬೇಕು. ಮನೇಲಿ ಯಾರಾದ್ರೂ ಫುಟ್ಬಾಲ್ ಆಡ್ತಾರಾ? ಗ್ರೌಂಡಲ್ಲಿ ಆಡ್ಬೇಕು ಕಣೋ ಅದನ್ನ. ಆಯ್ತಮ್ಮ, ನಗಬೇಡ. ಹೌದು, ಈ ಆಟವನ್ನ ಯಾರು ಶುರು ಮಾಡಿದ್ರು, ಯಾವಾಗ ಶುರು ಮಾಡಿದ್ರು ಅನ್ನೋದು ಗೊತ್ತಾ? ಅಯ್ಯೋ, ಫುಟ್ಬಾಲ್ ಇತಿಹಾಸ ತುಂಬಾನೇ ರೋಚಕವಾಗಿದೆ. ಈ ಆಟ ಚೀನಾದಲ್ಲಿ ಶುರುವಾಗಿದ್ದು ಅಂತ ಹೇಳ್ತಾರೆ. ತುಂಬಾ ವರ್ಷಗಳ ಹಿಂದೆನೆ ಇದನ್ನ ಆಡ್ತಿದ್ರಂತೆ. ಈ ಆಟ ಭೂಮಿ ಮೇಲೆ ಅತಿ ಹೆಚ್ಚು ಜನ ವೀಕ್ಷಿಸೋ ಆಟಗಳ ಪೈಕಿ ಮೊದಲನೇ ಸ್ಥಾನದಲ್ಲಿದೆ. ಅಷ್ಟೇ ಅಲ್ಲ, ಟಿವಿಲ್ ಕೂಡ ಯಾವುದೇ ಕಾರ್ಯಕ್ರಮಗಳಿಗೆ ಹೋಲಿಸಿದ್ರೆ ಜಗತ್ತಿನಾದ್ಯಂತ ಅತಿ ಹೆಚ್ಚು ಜನ ವೀಕ್ಷಿಸೋ ಟಾಪ್ ಆಟ ಇದು. ತುಂಬಾ ಕಷ್ಟದ ಆಟ ಅಲ್ವಾ? ಎಲ್ಲರೂ ಓಡ್ತಾ ಇರ್ತಾರಪ್ಪ ಬಾಲ್ ಹಿಂದೆ. ಹೌದು, ತುಂಬಾನೇ ದಣಿವಾಗೋ ಆಟಗಳಲ್ಲಿ ಇದು ಒಂದು. ಒಬ್ಬ ಆಟಗಾರ ಒಂದು ಪಂದ್ಯದಲ್ಲಿ ಸುಮಾರು 9 ಕಿಲೋಮೀಟರ್ನಷ್ಟು ಓಡ್ತಾನಂತೆ ಗೊತ್ತಾ. ಅದಕ್ಕಾಗಿ ಈ ಆಟನಾಡೋರು ತುಂಬಾನೇ ಫಿಟ್ ಆಗಿರ್ಬೇಕು. ಆದ್ರೂ ತುಂಬಾ ಜನ ಈ ಆಟ ಆಡೋ ಸಂದರ್ಭದಲ್ಲಿ ಮೈದಾನದಲ್ಲೇ ಸತ್ತು ಹೋಗಿದ್ದಾರೆ ಗೊತ್ತಾ. ಅಬ್ಬಾ, ಹಿಂಗೂ ಆಗುತ್ತಾ? ಹೌದು, ಇದರಲ್ಲಿ ಕೂಡ ವಿಶ್ವಕಪ್ ಆಡಿಸ್ತಾರೆ ಅಲ್ವಾ? ಹೌದೌದು. ಮೊದಲ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ 1930 ಜುಲೈ 13ರಿಂದ ಜುಲೈ 30 ತನಕ ನಡೀತು. ಆ ಪಂದ್ಯಾವಳಿಯಲ್ಲಿ ಒಟ್ಟು 18 ಪಂದ್ಯಗಳನ್ನ ಆಡಿಸಲಾಯಿತು. ಹಾಗೆ ಆ ಟೂರ್ನಮೆಂಟ್ ಅಲ್ಲಿ ಒಟ್ಟು 70 ಗೋಲ್ಗಳು ದಾಖಲಾದವು. ಅಷ್ಟೇ ಅಲ್ಲ, ಮೊದಲ ವಿಶ್ವಕಪ್ ಟ್ರೋಫಿಯನ್ನ ಉರುಗ್ವೆ ನ್ಯಾಷನಲ್ ಫುಟ್ಬಾಲ್ ಟೀಮ್ ಎತ್ತಿ ಹಿಡಿತು. ಸೂಪರ್. ಹೌದು, ಕ್ರಿಕೆಟ್ ಅಲ್ಲಿ 6 ಹ್ಯಾಂಗ್ ಇಂಪಾರ್ಟೆಂಟೋ ಅದೇ ತರ ಇಲ್ಲಿ ಗೋಲ್ ಇಂಪಾರ್ಟೆಂಟ್ ಅಲ್ವಾ? ಯಾವ ಮ್ಯಾಚ್ ಅಲ್ಲಿ ಅತಿ ಹೆಚ್ಚು ಗೋಲ್ ಹೊಡೆದಿದ್ದಾರೆ ಕೇಳಿಲ್ಲಿ. 2001 ಏಪ್ರಿಲ್ 11ರಂದು ಆಸ್ಟ್ರೇಲಿಯಾದ ಕಾಫ್ ಹಾರ್ಬರ್ ನಲ್ಲಿ ಆಸ್ಟ್ರೇಲಿಯಾ ಮತ್ತು ಅಮೆರಿಕನ್ ಸಮೋಮಾ ನಡುವೆ ಮ್ಯಾಚ್ ನಡೀತು. ಆ ಪಂದ್ಯದಲ್ಲಿ ಆಸ್ಟ್ರೇಲಿಯಾ 31-0 ಅಂತರದಿಂದ ಗೆದ್ದಿದ್ದು ದಾಖಲೆ ಆಗಿತ್ತು. ದಾಖಲೆ ಆಗಿತ್ತು ಅಂದ್ರೆ ಅದನ್ನು ಯಾರಾದ್ರೂ ಮುರಿದು ಬಿಟ್ರಾ? ಹೌದು. 2002 ಅಕ್ಟೋಬರ್ 2ರಂದು THB ಚಾಂಪಿಯನ್ ಲೀಗ್ನಲ್ಲಿ AS ಅಡೇಮಾ ಅನ್ನೋ ತಂಡ ಎದುರಾಳಿ ವಿರುದ್ಧ 149-0 ಅಂತರದಲ್ಲಿ ಗೆದ್ದಿತ್ತು. ಮ್ಯಾಚ್ ನೋಡೋಕ್ ಬಂದಿರೋರು ಇದು ಉದ್ದೇಶಿತ ಸೋಲು, ಆದ್ರಿಂದ ಟಿಕೆಟ್ ದುಡ್ಡು ವಾಪಸ್ ಕೊಡಿ ಅಂತ ರಂಪಾಟ ಮಾಡ್ಬಿಟ್ರಂತೆ. ವಾವ್, ನಂಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಕೊಡ್ತೀಯಾ? ಸದ್ಯ ಫುಟ್ಬಾಲ್ ಜಗತ್ತಲ್ಲಿ ತುಂಬಾ ಬೆಲೆ ಬಾಳೋ ಆಟಗಾರರು ಅಂದ್ರೆ ಮೆಸ್ಸಿ, ನೇಯ್ಮರ್, ರೊನಾಲ್ಡಿನೋ. ಹಾಗೆ ತುಂಬಾ ಹಿಂದೆ ಆಡ್ತಿದ್ದ ಪೀಲೆ ಅನ್ನೋನ್ಗೆ ಫುಟ್ಬಾಲ್ ಮಾಂತ್ರಿಕ ಅಂತಾನೆ ಕರೀತಿದ್ರು. ಹಿಂಗ ಫುಟ್ಬಾಲ್ ಆಟವನ್ನ ಕ್ರಿಕೆಟ್ಗೆ ಹೋಲಿಸಿದ್ರೆ ಹೇಗಿರುತ್ತೆ? ಅಯ್ಯೋ, ಅಲ್ಲಿ ಗೆದ್ರೆ ಕೊಡೋ ಬಹುಮಾನದ ಮೊತ್ತ ಏನಿದೆ ಅದ್ರಲ್ಲಿ ಅರ್ಧದಷ್ಟು ಕ್ರಿಕೆಟ್ ಅಲ್ಲಿ ಕೊಡೋದಿಲ್ಲ. ಆದ್ರೆ ನಮ್ಮ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫುಟ್ಬಾಲ್ ಆಟ ಆಡೋಕೆ ಆಯ್ಕೆಯಾಗಿಲ್ಲ. ಕ್ರಿಕೆಟ್ ಕಾವು ಭಾರತದಲ್ಲಿ ಜೋರಾಗಿದೆ ಅನ್ಸ್ತಿದೆ. ಹೌದು, ಆಟ ಅಂದ್ಮೇಲೆ ಎಲ್ಲಾದು ಆಡ್ಬೇಕು. ನಾನು ನನ್ನ ಗೆಳೆಯರ ಜೊತೆ ಸೇರ್ಕೊಂಡು ಫುಟ್ಬಾಲ್ ಟೀಮ್ ಮಾಡಿ ಆಡ್ತೀನಿ. ನಮ್ಮ ದೇಶವನ್ನ ಇಂಟರ್ನ್ಯಾಷನಲ್ ರೇಂಜಿಗೆ ತಗೊಂಡೋಗ್ತೀನಿ. ಹಾಗೆ ಮಾಡು. ಇವತ್ತಿಂದ ಪ್ರಾಕ್ಟೀಸ್ ಮಾಡು, ಆಯ್ತಾ? ಸರಿ, ನಾನು ಹೊರಟೆ. ಟಾಟಾ. ಅದೃಷ್ಟ ಒಂದನ್ನೇ ನಂಬ್ಕೊಂಡು ಜೀವನ ಮಾಡೋದನ್ನ ಬಿಡೋಣ. ಲೈಫ್ ಅನ್ನೋದು ಫುಟ್ಬಾಲ್ ಆಟದಂಗೆ ಕಷ್ಟ ಪಡಲೇಬೇಕು ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಅಜ್ಜಿ, ಕತೆ ಹೇಳಜ್ಜಿ.